ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಸಳೆ ಸೊಪ್ಪಿನ ಪಲ್ಯ ಕೇಳಿದ್ದೀರಾ? ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಕಡೆ ಇವಾಗ ಸೀಮಂತ ಮಾಡುವ ಹೆಣ್ಮಕ್ಳಿಗೆಲ್ಲ ಈ ಬಸಳೆ ಸೊಪ್ಪಿನ ಪಲ್ಯ ಬೇಕೇ ಬೇಕು, ಕುಂದಾಪುರದ ಕಡೆ ಶಾಸ್ತ್ರಕ್ಕೆ. ಹಾಗಾಗಿ ಮಾಡಿ ತೋರಿಸ್ತೀನಿ ನೋಡಿ. ಬಸಳೆ ಸೊಪ್ಪು ತೊಗೊಂಡು ಬಂದಿದ್ದೆ, ಒಂದು ಕಟ್ಟು. ತುಂಬ ಫ್ರೆಶ್ ಆಗಿತ್ತು, ಚಿಕ್ಕ ಚಿಕ್ಕದಾಗಿತ್ತು. ಎಲ್ಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದನ್ನೆಲ್ಲ ಒಂದೊಂದೇ ಬಿಡಿಸಿ. ಈಗ ತುಂಬ ಜನ ನನ್ನ ಫ್ರೆಂಡ್ಸ್ಗೆ ಊರಿಂದ ಎಲ್ಲ ಬಸಳೆ ಸೊಪ್ಪು ತೊಗೊಂಡು ಬಂದು ಕೊಟ್ಟಿದ್ರೆ ಇಲ್ಲಿನವ್ರಿಗೆ, ಅಯ್ಯೋ ನಮ್ಮ ಮಾಡೋಕ್ಕೆ ಬರಲ್ಲ ರೀ, ನಮ್ಗೆ ಮಾಡೋಕ್ಕೆ ಬರಲ್ಲ ರೀ, ಹೇಗೆ ಮಾಡ್ತೀರಾ, ದಂಟು ಬಿಸಾಡ್ತೀರಾ, ಎಲೆ ಮಾತ್ರ ಹಾಕ್ತೀರಾ, ಅದು ಮತ್ತು ಮಸಾಲ ಎಲ್ಲ ಹೇಗೆ ರೀ ಅಂತ ಯಾವಾಗಲೂ ಕೇಳ್ತಾರೆ. ಹಾಗಾಗಿ ಇವಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮೂರವರಿಗಂತೂ ಗೊತ್ತೇ ಗೊತ್ತು, ಕುಂದಾಪುರ ಉಡುಪಿ ಕಡೆಯವರಿಗೆ. ಇಲ್ಲಿನವರಿಗೆ ಒಬ್ಬೊಬ್ರಿಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ನೋಡಿ ತೊಳೆದ್ಬಿಟ್ಟು ಈ ಥರ ನಿಧಾನ ಯಾವ್ದು ಎಲೆ ಚೆನ್ನಾಗಿದೆಯೋ ಅದೆಲ್ಲ ತುರ್ಕೊಂಡು ಸೈಡಿಗೆ ಇಟ್ಕೊಂಡು ಆ ದಂಟನ್ನೆಲ್ಲ ಹಚ್ಚಬೇಕು. ಇವಾಗ ಈ ಬಸಳೆ ಸೊಪ್ಪಂತೂ ಎಷ್ಟು ಒಳ್ಳೆಯದು, ಬಾಯಿ ಹುಣ್ಣಿಗೆ, ಹೊಟ್ಟೆ ಹುಣ್ಣಿಗೆ, ಕೆಲವೊಂದು ಇದರಲ್ಲಿ ರೋಗ ನಿರೋಧಕ ಇದಿದೆ. ಇದು ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಹಚ್ಕೊತೀನಿ. ದಂಟು ಗಟ್ಟಿ ಇದೆ, ಆದರೂ ನಮ್ಮೂರಲ್ಲಿ ಬೆಳಿತೀವಲ್ಲ ಆ ಥರ ಇಲ್ಲ. ಇಲ್ಲಿ ಬಿಗ್ ಬಜಾರಲ್ಲಿ ತಂದಿದ್ದೆ, ಬೆಳಿಗ್ಗೆ ಹೋಗಿದ್ದೆ, ತುಂಬ ಫ್ರೆಶ್ ಇತ್ತು, ತೊಗೊಂಡು ಬಂದೆ. ಎಲೆ ಎಲ್ಲ ಏನು ಹುಳ ಗಿಳ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಪಲ್ಯ ಮಾಡೋಣ, ಸ್ವಲ್ಪ ಚೆನ್ನಾಗಿರುತ್ತೆ. ಸಾಂಬಾರು ಇನ್ನೊಂದು ಥರ ಮಾಡ್ತೀವಿ, ಆದರೆ ಇದು ಬರೀ ಪಲ್ಯ. ಇದು ಮಾಡೋದು ಈಸಿನೇ, ಮತ್ತು ನಂಚ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೆ. ಹಾಗಾಗಿ ತುಂಬ ಚಿಕ್ಕದು ಹಚ್ಚಬಾರ್ದು, ಯಾಕಂದರೆ ಮೊದಲೇ ತೊಳ್ಕೊಬೇಕು. ಇದನ್ನ ಕಟ್ ಮಾಡಿ ಆದಮೇಲೆ ತೊಳೆದ್ರೆ ಒಂಥರ ಇದಾಗುತ್ತೆ. ಈಗ ನೋಡಿ ಇದೆಲ್ಲ ಕುಕ್ಕರ್ಗೆ ಹಾಕ್ತೀನಿ. ಇದ್ರ ಜೊತೆಯೂ ನಾನೊಂದು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿಬಿಟ್ಟು ಮತ್ತು ಆಮೇಲೆ ಒಗ್ಗರಣೆಗೆಲ್ಲ ಹಾಕ್ತೀನಿ. ಈ ಹಚ್ಚಿದ ಈರುಳ್ಳಿ ಹಾಕಿ, ಇದು ಜಾಸ್ತಿ ನೀರು ಹಾಕಬಾರ್ದು, ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಉಪ್ಪು ಹಾಕಿಬಿಟ್ಟು ಮುಚ್ಚಿ ಇಡೋದು. ಇವಾಗ ಅದು ಬೆಂದಾಯಿತು, ಅದು ತೆಗೆದು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗ್ತದೆ, ಒಂದು ಅರ್ಧ ಬೆಳ್ಳುಳ್ಳಿ ಬೇಕು. ಅದನ್ನ ಚೆನ್ನಾಗಿ ಬಿಡಿಸಿದ್ದೀನಿ, ಅದು ಹಚ್ಕೊಂಡು ಜಜ್ಜಿ. ಆಮೇಲೆ ಸಾಸಿವೆನೂ ಜೀರಿಗೆನೂ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ವಾಯು ಅಂತಾರೆ ಕೆಲವರು, ನಮಗೇನಿಲ್ಲಪ್ಪ, ಇದು ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನೆಲ್ಲ ಸ್ವಲ್ಪ ಹಾಕಿದೆ ನೋಡಿ. ಈಗ ಸಾಸಿವೆ ಕರಿಬೇವೆಲೆ ಎಲ್ಲ ಚಟಪಟ ಅನ್ನತ್ತಲ್ಲ, ಹಚ್ಕೊಂಡಿದ್ದೆ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಹಚ್ಕೊಂಡಿದ್ದೆ. ಆ ಬೇಯುವಾಗಲೂ ಒಂದು ಈರುಳ್ಳಿ ಹಾಕಿದ್ದೆ, ಚಿಕ್ಕದು, ತುಂಬ ದೊಡ್ಡದಲ್ಲ, ಇದೊಂದು ಸ್ವಲ್ಪ ದೊಡ್ಡದೇ ಹಚ್ಚಿದ್ದೆ. ಇದಕ್ಕೆ ಇದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಬೆಳ್ಳುಳ್ಳಿನೂ ಹಾಕಿದರೆ ತುಂಬ ಟೇಸ್ಟು. ಈಗ ಸೊಪ್ಪುಗಳಿಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕು. ಅರಿಶಿನ ಪುಡಿ ಒಂಚೂರು ಹಾಕ್ತೀನಿ, ಹಾಗೆ ಉಪ್ಪು, ಇದೆಲ್ಲ ಹಾಕಿ ಫ್ರೈ ಮಾಡಿ ಸಣ್ಣ ಉರಿಯಲ್ಲಿ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡಬೇಕು. ಈಗ ನೀವು ಬೇರೆ ಪಲ್ಯ ಎಲ್ಲ ಮಾಡ್ತೀರಲ್ಲ ಅದೇ ಥರನೇ, ಡಿಫ್ರೆಂಟ್ ಏನಿಲ್ಲ. ಆದರೂ ಒಂದು ಸಲ್ತಿ ನೋಡಿ ಪಲ್ಯ ಯಾವ ಥರ ಮಾಡ್ತೀವಿ ಅಂತ, ತುಂಬ ಒಳ್ಳೆಯದು ಮಾತ್ರ. ಇವಾಗ ಒಂದು ದೊಡ್ಡ ಟೊಮೆಟೊ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಹುಣಸೆಹಣ್ಣು ಏನು ಬೇಡ, ಹುಣಸೆಹಣ್ಣು ಹುಳಿ ಎಲ್ಲ ಹಾಕಿದರೆ ಜಾಸ್ತಿ ಆಗ್ತದೆ ಹುಳಿ. ಯಾಕಂದರೆ ಕೆಲವೊಂದು ಸರ್ತಿ ಬಸಳೆನೇ ಹುಳಿ ಬರುತ್ತೆ. ಇದು ಹೆಂಗಂದರೆ ಎಳೆ ಬಸಳೆ. ನಾನು ಇದಕ್ಕೆ ಮೊಳಕೆ ಕಾಳು ಹಾಕಿದ್ದೀನಿ, ಹೆಸರು ಕಾಳು ಮೊಳಕೆ ಮಾಡಿ ಇಟ್ಕೊಂಡಿರ್ತೀನಿ ನಾನು ಫ್ರಿಜ್ಜಲ್ಲಿ. ಇದು ಒಂಥರ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಅದು ಇದ್ರ ಜೊತೆಗೆ ಅದು ಬೆಂದುಬಿಡುತ್ತೆ. ಹೆಸರು ಕಾಳು ಮೊಳಕೆ ಕಾಳು. ಆಯಿತು, ಒಂದು ಸ್ವಲ್ಪ ಮುಚ್ಚಿ ಇಡ್ತೀನಿ, ಒಂದು 5-10 ನಿಮಿಷ. ಆಯಿತು, ಬೆಂದು ಹೋಗಿದೆ ನೋಡಿ, ಫುಲ್ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಬೆಂದಿದೆ. ಅದು ನೀರೂ ಜಾಸ್ತಿ ಇಲ್ಲ. ಇದಕ್ಕೆ ಹಾಕಿ ಇವಾಗ ಮಿಕ್ಸ್ ಮಾಡ್ತೀನಿ. ಪಲ್ಯ ನೋಡಿದರೆ ತಿನ್ನಬೇಕನ್ಸುತ್ತೆ ನಿಮಗೆ, ಟ್ರೈ ಮಾಡಿ ನೋಡಿ. ಈಗ ಬೆಲ್ಲ ಹಾಕ್ತೀನಿ. ನಾವು ಇದು ನೀರು ಬೆಲ್ಲ ಇರುತ್ತಲ್ಲ, ಬಾರ್ಕೂರು ಬೆಲ್ಲ, ಅದನ್ನು ತೊಗೊಂಡು ಬರ್ತೀವಿ ಊರಿಂದ ಬರುವಾಗ. ಅದು ಈಗ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ತೆಂಗಿನಕಾಯಿ ತುರಿಗೆ ಅದು ನಾನು ಮನೆಯಲ್ಲೇ ಮಾಡಿರೋದ
ಸಾಂಬಾರು ಪುಡಿ. ಅದನ್ನ ಇನ್ನೊಂದು ಸರ್ತಿ ನಾನು ರೆಸಿಪಿ ತೋರಿಸ್ತೀನಿ, ನಾನು ಯಾವ ಥರ ಸಾಂಬಾರು ಪುಡಿ ಮನೇಲಿ ಮಾಡ್ಕೊತೀನಿ ಅಂತ. 15 ದಿನಕ್ಕೊಂದು ಸರ್ತಿ ಮಾಡ್ಕೊತೀನಿ ನಾನು, ತಿಂಗಳಾನು ಗಟ್ಟಲೆ ಎಲ್ಲ ಇಟ್ಕೊಳ್ಳೋದಿಲ್ಲ. ಇದೆಲ್ಲ ಹಾಕಿಬಿಟ್ಟು ಬೆಲ್ಲ ಉಪ್ಪು ಎಲ್ಲ ಒಂದು ಹದಕ್ಕೆ ತಕ್ಕಷ್ಟು ಹಾಕಿ ಮುಚ್ಚಿಬಿಟ್ಟು, ಈಗ ನೋಡಿ ಕುದೀತಾ ಇದೆ, ಗಮ್ಮಂತ ಇದೆ. ಇವಾಗ ವೈಟ್ ರೈಸು ಅಥವಾ ಕುಸಲಕ್ಕಿ ಸಮೇತ ಆಗುತ್ತೆ. ಸ್ವಲ್ಪ ಅನ್ನ ಇದು ಮುಟ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಸಾಂಬಾರು ತಿಂದು ಬೋರ್ ಆಗಿರುತ್ತಲ್ವ, ಈ ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸರ್ತಿ ಸಾಂಬಾರು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಆಯ್ತು, ಈಗ ಸಿಗ್ತೀನಿ ಮತ್ತೆ.